ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತಹ ಪತ್ರಿಜಿ ಮಹಾಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ತಂದೆ ತಾಯಿಗಳಿಗೆ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮದೇವರುಗಳಿಗೂ ನಮಿಸುತ್ತಾ ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಪ್ರಾಣಶಕ್ತಿ. ಈ ಮೊದಲೇ ನೀವೆಲ್ಲರೂ ತಿಳಿದ್ರಿ ಪ್ರಾಣವಾಯುಗಳ ಬಗ್ಗೆ. ನಾವು ತೆಗೆದುಕೊಳ್ತಕ್ಕಂಥ ಒಂದು ಉಸಿರೆ ನಮ್ಮ ಮೂಗಿನ ಮುಖಾಂತರ ದೇಹದ ಒಳಗೆ ಹೋದಾಗ ದಶಾವತಾರವನ್ನ ತಾಳುತ್ತೆ. ಆ ದಶಾವತಾರದ ವಿವರಣೆಯನ್ನ ಹಂತ ಹಂತವಾಗಿ ತಿಳಿತಾ ಹೋಗ್ತೀವಿ. ಆದ್ರೆ ನಮ್ಮ ಪತ್ರಿಜಿ ಗುರುಗಳು ಅದನ್ನೆಲ್ಲ ಹೇಳ್ತಾ ಹೋದ್ರೆ ಯಾರೂ ಧ್ಯಾನಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಬರೀ ನಿಮ್ಮ ಉಸಿರನ್ನ ಗಮನಿಸಿ, ನಿಮ್ಮ ಶ್ವಾಸವನ್ನ ಗಮನಿಸಿ, ಅದೇ ನಿಮ್ಮ ಗುರು, ಅದೇ ನಿಮ್ಮ ದೇವರು, ಎಲ್ಲದು ಅದರಲ್ಲೇ ಅಡಗಿದೆ, ಉಸಿರಲ್ಲೇ ನೂರಾರು ಎಲ್ಲ ಅಂಶಗಳು ಅಡಗಿದೆ ಅನ್ನೋ ಒಂದೇ ಒಂದು ವಿಷಯವನ್ನ ತಿಳಿಸಿ ಇಡೀ ಜಗತ್ತಿಗೆ ಇಡೀ ಜಗತ್ತನ್ನೇ ಧ್ಯಾನ ಜಗತ್ತನ್ನಾಗಿ ಮಾಡ್ಲಿಕ್ಕೆ ಹೊರಟಂತವರು. ಹಿಂದೆ ಎಲ್ಲರೂ ಕೂಡ ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಭೂತಗಳಿರ್ಬೋದು, ಸೂರ್ಯ ಚಂದ್ರ ನಕ್ಷತ್ರ ಮಳೆ ಮಿಂಚು ಮುಂತಾದವುಗಳನ್ನ ಕೇವಲ ಜಡ ಶಕ್ತಿಯ ಆವಿರ್ಭಾವ ಎಂದು ನೋಡದೆ ಇವೊಂದು ಅತೀಂದ್ರಿಯ ಶಕ್ತಿಯ ಸ್ಥೂಲ ಆವಿರ್ಭಾವಗಳೆಂದು ಪರಿಗಣಿಸ್ತಾ ಇದ್ರು. ಅದರಿಂದ ಅವುಗಳಿಂದ ಬರ್ತಕ್ಕಂಥ ಎಲ್ಲ ಶಕ್ತಿನೂ ಕೂಡ ನಮ್ಮನ್ನ ಅಭೂತಪೂರ್ವಕವಾಗಿ ಕಾಪಾಡುತ್ತೆ, ನಮ್ಮನ್ನ ಬೆಳೆಸುತ್ತೆ ಅನ್ನೋ ಭಾವನೆಯಿಂದ ಆ ಪ್ರಕೃತಿಯಲ್ಲಿ ದೇವರನ್ನ ಕಾಣ್ತಾ ಹೋಗ್ತಿದ್ರು. ಅಂತ ಪಂಚಭೂತಗಳಲ್ಲಿ ಒಂದಾದಂತ ನೀರು ಪ್ರಾಣಶಕ್ತಿಯನ್ನ ಯಾವ ರೀತಿಯಾಗಿ ಆ ನೀರಿನ ಮುಖಾಂತರ ನಾವು ಪ್ರಾಣಶಕ್ತಿಯನ್ನ ಹೇಗೆ ಆವಿರ್ಭವಿಸಬಹುದು ಅನ್ನೋ ವಿಷಯವಾಗಿ ಇವತ್ತು ತಿಳಿತಾ ಹೋಗೋಣ ಮಾಸ್ಟರ್ಸ್. ನೀರಿಗೆ ಅಯಸ್ಕಾಂತದಂತೆ ಪ್ರಾಣಶಕ್ತಿಯನ್ನ ಆಕರ್ಷಿಸಿ ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯವಿದೆ ಎಂದು ನಾವು ಈಗಾಗ್ಲೇ ತಿಳಿದಿದೀವಿ ಕೂಡ. ಇದ್ರ ಬಗ್ಗೆ ಮಾಹಿತಿನೂ ಕೂಡ ಪಡೆದಿದೀವಿ ಈಗಾಗ್ಲೇ. ನೀರು ಕೂಡ ಪ್ರಾಣಶಕ್ತಿಯನ್ನ ನಮ್ಗೆ ನೀಡುತ್ತೆ. ನಾವು ಕುಡಿತಕ್ಕಂಥ ನೀರನ್ನ ಯಾವ ರೀತಿಯಾಗಿ ಸೇವನೆ ಮಾಡ್ಬೇಕು, ಮತ್ತೆ ಅದಕ್ಕಿಂತ ಮುಂಚೆ ಅದನ್ನ ಶಕ್ತಿವರ್ಧಕ ಇನ್ನು ಯಥೇಚ್ಛ ಪ್ರಾಣಶಕ್ತಿಯನ್ನ ನಾವು ಯಾವ ರೀತಿಯಾಗಿ ಅದಕ್ಕೆ ಬರೆಸಿ ಕುಡಿಬೇಕು, ಸೇವನೆ ಮಾಡ್ಬೇಕು, ಅದರಿಂದ ನಮ್ಮ ದೇಹದ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮಾನಸಿಕ ಸ್ಥಿತಿಯನ್ನ ಉತ್ತಮಗೊಳಿಸಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಈ ವೇದಿಕೆಯಲ್ಲಿ ಹಂಚಿಕೆ ಮಾಡ್ಕೊಂಡಿದೀವಿ ಮಾಸ್ಟರ್ಸ್. ಕೂಡ ಇವತ್ತು ಅದನ್ನು ಇನ್ನೊಂದ್ಸತಿ ಪುನರಾವರ್ತನೆ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಪ್ರಾಣಶಕ್ತಿಯಿಂದ ನೀರನ್ನು ತುಂಬುವುದು ಅತಿ ಸುಲಭ. ಪ್ರಾಚೀನ ಕಾಲದಲ್ಲಿ ಗುರುಗಳು ತಮ್ಮ ಕಮಂಡಲದಲ್ಲಿ ನೀರನ್ನು ಕಮಂಡಲದಲ್ಲಿದ್ದ ನೀರನ್ನು ಮಾತ್ರವೇ ಕುಡಿಯುತ್ತಾ ತಮ್ಮ ಶಿಷ್ಯರಿಗೂ ಸಹ ಆ ನೀರನ್ನು ಕುಡಿಸುತ್ತಾ ಪ್ರಾಣಶಕ್ತಿ ಅವರಿಗೂ ಲಭಿಸುವಂತೆ ಮಾಡುತ್ತಿದ್ದರು. ಹಿಂದೆ ಇರ್ತಕ್ಕಂಥ ಎಲ್ಲ ಋಷಿ ಮಹರ್ಷಿಗಳ ಕಾಲದಲ್ಲಿ ಯಾವಾಗ್ಲೂ ಒಂದು ಕಮಂಡಲವನ್ನು ಕೈಯಲ್ಲಿ ಇಟ್ಕೊಳ್ತಕ್ಕಿದ್ದಂತ ಉದ್ದೇಶ, ಮತ್ತೆ ಕೈಯಲ್ಲಿ ಬೆತ್ತವನ್ನ ಇಟ್ಕೊಳ್ತಿದ್ದಂತ ಉದ್ದೇಶ, ಇದನ್ನ ಈಗಾಗ್ಲೇ ತಿಳಿದಿದ್ದೀನಿ ಮಾಸ್ಟರ್ಸ್. ಆ ಪ್ರಾಣಶಕ್ತಿ ಅದನ್ನ ನಾಡಿಗಳನ್ನ ಆಕ್ಟಿವೇಶನ್ ಮಾಡ್ಕೊಳ್ಲಿಕ್ಕೋಸ್ಕರ ಆ ಬೆತ್ತವನ್ನ ಬಳಸ್ತಾ ಇದ್ರು. ಮತ್ತೆ ಬೇರೆ ಯಾರೇ ಕೊಟ್ಟಂತ ನೀರಾಗ್ಲಿ ಅಥವಾ ಎಲ್ಲಂದ್ರಲ್ಲೇ ದೊರೆತಂತ ನೀರನ್ನಾಗ್ಲಿ ಅವರು ಸೇವನೆ ಮಾಡ್ತಿರ್ಲಿಲ್ಲ. ಕಾರಣ ಇಷ್ಟೇ, ಆ ನೀರು ಹರಿದು ಬರುವಾಗ ಯಾವ್ಯಾವ ಸ್ಥಳದಲ್ಲಿ ಬರುತ್ತೋ ಅಲ್ಲಿರ್ತಕ್ಕಂಥ ಶಕ್ತಿಯನ್ನು ಕೂಡ ಗ್ರಹಿಸ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ಅದು ಇತ್ತೀಚೆಗೆ ಮೊದಲೆಲ್ಲ ಪ್ರಕೃತಿಯಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮರ ಗಿಡಗಳ ಸಂದಿನಲ್ಲಿ ಬರ್ತಕ್ಕಂಥ ನೀರು ಅತ್ಯಮೂಲ್ಯ, ಅದು ರೋಗ ನಿವಾರಕ ಅಂತ ಹೇಳಿ ಯಾಕೆ ಭಾವಿಸ್ತಿದ್ರು ಅಂದ್ರೆ ಇದೇ ಮಾಸ್ಟರ್ಸ್. ನಮ್ಗೆ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಈಗಷ್ಟೇ ಮಾಹಿತಿ ತಿಳ್ಕೊಂಡ್ರಿ. ಸೂರ್ಯನಿಂದ ಬರ್ತದೆ ಪ್ರಾಣಶಕ್ತಿ. ಸೂರ್ಯನಿಂದ ಬರ್ತಕ್ಕಂಥ ಶಕ್ತಿಯನ್ನ ಸಸ್ಯಗಳು ತಮ್ಮ ಎಲೆಗಳ ಮೂಲಕ ಆಹಾರವನ್ನ ಉತ್ಪಾದನೆ ಮಾಡುವಾಗ ಅಂದ್ರೆ ಆ ಆಮ್ಲಜನಕವನ್ನ ಬಿಡುಗಡೆ ಮಾಡ್ತದೆ. ಆದ್ರಿಂದ ಆ ಸೂರ್ಯನಿಂದ ಬರ್ತಕ್ಕಂಥ ಶಕ್ತಿಯನ್ನ ಭೂಮಾತೆಗೂ ಕೂಡ ಒದಗಿಸ್ತವೆ. ಅದಕ್ಕೋಸ್ಕರ ಪ್ರಕೃತಿಯನ್ನ ಹೆಚ್ಚಾಗಿ ಬೆಳೆಸ್ಬೇಕು, ಪ್ರೀತಿಸ್ಬೇಕು, ಅಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿ ಇರ್ತದೆ ಅಂತಕ್ಕಂಥ ಉದ್ದೇಶ ಇದೆ ಮಾಸ್ಟರ್ಸ್. ಸೂರ್ಯನಿಂದ ಬರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಯಾವಾಗ ಸಸ್ಯಗಳು ತಮಗೆ ತಾವೇ ಆಹಾರವನ್ನ ತಯಾರಿಸ್ಕೊಳ್ತವೆ, ಆ ಸಮಯದಲ್ಲಿ ಮಾತ್ರ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಆದ್ರೆ ಸಸ್ಯಗಳು ಸೂರ್ಯನ ಬೆಳಕಿಲ್ಲ ಅಂದ್ರೆ ಆಹಾರ ತಯಾರು ಮಾಡಲ್ಲ. ಆ ಸಮಯದಲ್ಲಿ ಅವು ಕೂಡ ಆಕ್ಸಿಜನ್ ಅನ್ನ ಸೇವನೆ ಮಾಡ್ತವೆ. ನಮ್ಮ ತರನೇ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕ್ತವೆ. ಅದಕ್ಕೋಸ್ಕರ ಸೂರ್ಯನಿಗೆ ಅಷ್ಟೊಂದು ಅತ್ಯಮೂಲ್ಯವಾದಂತಹ ಅಗ್ರಸ್ಥಾನವನ್ನ ಇಟ್ಟಿರೋದು ಉದ್ದೇಶ ಅದೇ. ಸೂರ್ಯ ಕೆಲವು ದಿನಗಳೇ ಇಲ್ಲ ಅಂತ ಒಂದು ಕಲ್ಪನೆ ಮಾಡ್ಕೊಂಡ್ರೆ ಈ ಭೂಮಿ ಮೇಲೆ ಏನು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಸೂರ್ಯನ ಶಕ್ತಿಯಿಂದನೇ ಪ್ರತಿಯೊಂದನ್ನು ಕೂಡ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಅನ್ನೋದ್ರಿಂದನೇ ಸೂರ್ಯನಿಗೆ ಅಷ್ಟೊಂದು ಅತ್ಯಮೂಲ್ಯ ಸ್ಥಾನವನ್ನು ಕೊಟ್ಟಿದೀವಿ ಮಾಸ್ಟರ್. ಈಗಷ್ಟೇ ಹಿಂದೆ ಹೇಳಿದ್ರು, ಪರ್ವತಾರೋಹಣ ಸ್ಥಳಕ್ಕೆ ಹೋದಾಗ ಯಾಕೆ ಆಕ್ಸಿಜನ್ ಕೊರತೆ ಆಗುತ್ತೆ ಅಂದ್ರೆ ಅಲ್ಲಿ ಮರಗಿಡಗಳ ಕೊರತೆ ಇರ್ತದೆ. ಆ ಸೂರ್ಯನ ಬೆಳಕನ್ನ ಬಳಕೆ ಮಾಡ್ಕೊಂಡು
ಆಕ್ಸಿಜನ್ ಬಿಡ್ತಕ್ಕಂಥ ಕ್ರಿಯೆ ಕಡಿಮೆ ಆಗ್ತದೆ. ಅದರಿಂದ ಅಲ್ಲಿ ನಮ್ಗೆ ಉಸಿರಾಟದ ತೊಂದರೆ ಆಗುತ್ತೆ. ಗಾಳಿ ಇರುತ್ತೆ, ಬಟ್ ಆಮ್ಲಜನಕದ ಕೊರತೆ ಉಂಟಾಗೋದು ಅದೇ ಉದ್ದೇಶದಿಂದ ಅಂತಾನೂ ಕೂಡ ತಿಳಿದ್ವಿ ಮಾಸ್ಟರ್. ಈ ರೀತಿಯಾಗಿ ಹಿಂದೆಲ್ಲ ದೇವಾಲಯಗಳಲ್ಲಿ ಕೂಡ ಅಭಿಷೇಕಗಳಿಗೂ ಸಂಪ್ರೋಕ್ಷಣೆಗಳಿಗೂ ಸಹ ಪ್ರಾಣಶಕ್ತಿಯಿಂದ ತುಂಬಿರುವ ಜಲವನ್ನೇ ಉಪಯೋಗಿಸ್ತಾ ಇದ್ರು. ದೇವಾಲಯಗಳಲ್ಲೂ ಅಭಿಷೇಕಗಳಿಗೆ, ಅದಕ್ಕೋಸ್ಕರ ದೇವಾಲಯಗಳಲ್ಲಿ ತಾಮ್ರದ ಕೊಡವನ್ನ ತಗೊಂಡ್ಬಿಟ್ಟು ಅದರಲ್ಲಿ ನೀರನ್ನು ತುಂಬಿಟ್ಬಿಟ್ಟು ಹಿಂದಿನ ದಿನವೇ ಅದನ್ನ ಶಕ್ತಿಯುತವಾದಾಗ ಅದನ್ನ ಅಭಿಷೇಕ ಮತ್ತೆ ಬಂದಂತ ಜನರಿಗೆ ತೀರ್ಥವಾಗಿ ಕೊಡ್ತಕ್ಕಂಥದ್ದು, ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಮಾಸ್ಟರ್ಸ್. ಸ್ನಾನ ಸಂಸ್ಕಾರಗಳಲ್ಲಿಯೂ ಸಹ ಪ್ರಾಣಶಕ್ತಿ ಭರಿತವಾಗಿರುವ ನೀರನ್ನೇ ಉಪಯೋಗಿಸ್ತಾ ಇದ್ರು. ನಮಗೂ ಕೂಡ ಗುರುಗಳು ಸಾಕಷ್ಟು ಬಾರಿ ಹೇಳಿದ್ದಾರೆ, ಈಗ ನೀರನ್ನ ಶಕ್ತಿಯುತವಾಗಿ ಮಾಡ್ಕೊಂಡು ಸೇವನೆ ಮಾಡಕ್ಕಷ್ಟೇ ಅಲ್ಲ, ಸ್ನಾನಕ್ಕೂ ಕೂಡ ಬಳಕೆ ಮಾಡಬಹುದು ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಪ್ರಾಣಶಕ್ತಿ ಭರಿತವಾಗಿರುವ ನೀರನ್ನ ಅರ್ಚಕರಿಂದ ಆಶೀರ್ವದಿಸಲ್ಪಟ್ಟು ಪ್ರಾಣಶಕ್ತಿ ಭರಿತವಾಗಿರುವ ನೀರನ್ನ ಸಂಗ್ರಹವಾಗಿಟ್ಟುಕೊಂಡು ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಅವರಿಗೂ ಕೂಡ ಪ್ರಾಣಶಕ್ತಿ ಯಥೇಚ್ಛವಾಗ್ಲಿ ಅನ್ನೋ ಉದ್ದೇಶದಿಂದ ಅದನ್ನ ತೀರ್ಥ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಪ್ರಾಚೀನ ಕಾಲದಲ್ಲಿ ಶಿಷ್ಯರು ತಮ್ಮ ಗುರುಗಳು ನಿದ್ರಿಸುವ ಹಾಸಿಗೆಯ ಪಕ್ಕ ಕೊಡದಲ್ಲಿ ನೀರಿಟ್ಟು ಮಾರನೆಯ ದಿನ ಬೆಳಗ್ಗೆ ನೀರನ್ನು ಕುಡಿಯಲು ಅಥವಾ ಮುಖ ತೊಳೆಯುವಂತ ಶುದ್ಧಿ ಕಾರ್ಯಗಳಿಗೆ ಉಪಯೋಗಿಸ್ತಾ ಇದ್ರು. ನೋಡಿ ಮಾಸ್ಟರ್ಸ್, ಹಿಂದಿನ ಕಾಲದಲ್ಲಿ ಏನು ಗುರುಗಳು ಅಂತ ಹೇಳ್ತಿದ್ವಲ್ಲ, ಅವರು ನಿದ್ರೆ ಮಾಡೋ ಸಮಯದಲ್ಲಿ, ಅಂದ್ರೆ ಅವರು ಧ್ಯಾನ ಮಾಡ್ತಾ ನಿದ್ರೆ ಮಾಡೋ ಸಮಯದಲ್ಲೂ ಕೂಡ ಅವರ ಪಕ್ಕದಲ್ಲೇ ಒಂದು ಕೊಡದಲ್ಲಿ ನೀರನ್ನು ತುಂಬಿಟ್ಟಾಗ ಅದು ಕೂಡ ಅತಿ ಹೆಚ್ಚಾದ ಪ್ರಾಣಶಕ್ತಿಯನ್ನ ಗ್ರಹಿಸುತ್ತೆ. ಆ ಪ್ರಾಣಶಕ್ತಿ ಯಥೇಚ್ಛವಾಗಿರುವ ನೀರನ್ನ ಮಾರನೇ ದಿನ ಕುಡಿಯೋದ್ರಿಂದ ಅಥವಾ ಮುಖ ತೊಳೆಯಕ್ ಬಳಸೋದ್ರಿಂದ ನಮ್ಮಲ್ಲೂ ಕೂಡ ಪ್ರಾಣಶಕ್ತಿ ಹೆಚ್ಚಾಗ್ಲಿ ಅನ್ನೋ ಉದ್ದೇಶದಿಂದ ಬಳಸ್ತಾ ಇದ್ರಂತೆ ಮಾಸ್ಟರ್ಸ್. ಏಷ್ಯಾ ಖಂಡದಲ್ಲಿ, ಭಾರತ ದೇಶದಲ್ಲಿ ಚಿಕ್ಕ ಕೊಳ, ಕೆರೆ, ಪುಷ್ಕರಣಿಯ ಬಳಿ ಹಲವಾರು ಆಧ್ಯಾತ್ಮಿಕ ಸಮಾವೇಶಗಳು, ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಅದೇ ಉದ್ದೇಶಕ್ಕೆ ಮಾಸ್ಟರ್ಸ್ ನದಿ ತೀರದಲ್ಲಿ ದೇವಸ್ಥಾನಗಳು ಹೆಚ್ಚಾಗಿ ಯಾಕೆ ನದಿ ತೀರದಲ್ಲೇ ಕಟ್ತಾರೆ ಅಂದ್ರೆ ಇದೇ ಉದ್ದೇಶ ಮಾಸ್ಟರ್ಸ್. ಆ ನೀರಿನಿಂದ ಬರ್ತಕ್ಕಂತ ಪ್ರಾಣಶಕ್ತಿನೂ ಕೂಡ ಆ ದೇವಾಲಯದಲ್ಲಿರ್ತಕ್ಕಂಥ ವಿಗ್ರಹಾರಾಧನೆಗೆ ಹೋದಂತ ಜನಗಳು ಕೂಡ ಪಡೀಲಿ ಅನ್ನೋ ಉದ್ದೇಶದಿಂದನೇ ದೇವಾಲಯಗಳು ಯಥೇಚ್ಛವಾಗಿ ಪೂರ್ವ ಕಾಲದಲ್ಲಿ ನದಿ ತೀರದಲ್ಲೇ ಇರ್ತಿದ್ವು ಮಾಸ್ಟರ್ಸ್. ಈ ಕಾಲದಲ್ಲಿ ಹಾಗಾಗಿಲ್ಲ, ಅಲ್ಲಿ ರೋಡ್ ಬರ್ತತೆ ಅಂದ್ರೆ ಅದಕ್ಕೆ ಜಾಗ ಒತ್ತುವರಿ ಮಾಡ್ತಾರಂತೇಳಿ ಅಲ್ಲಿ ಪುಟ್ಟದಾಗ ಒಂದು ಮಾರನೇ ದಿನಕ್ಕೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾರೆ ಮಾಸ್ಟರ್ಸ್. ಈ ನೀರು ಪ್ರಾಣಶಕ್ತಿಯಿಂದ ತುಂಬುತ್ತಿತ್ತು. ಆ ಕಾರ್ಯಕ್ರಮಗಳು ಅಥವಾ ಪೂಜೆಗಳ ಯಾಗಗಳ ನಂತರ ಅಲ್ಲಿನ ಮನುಷ್ಯರೆಲ್ಲರೂ ಅಲ್ಲಿ ಪುಷ್ಕರಣಿ ಸ್ನಾನಗಳು, ಸೂರ್ಯಕಿರಣಗಳಿಂದ ಸ್ನಾನಗಳನ್ನು ಮಾಡುತ್ತಾ ದೇಹ ಶುದ್ಧಿ ಮಾಡಿಕೊಳ್ಳುತ್ತಿದ್ದರು. ಈ ನದಿ ತೀರದಲ್ಲೇ ದೇವಸ್ಥಾನಗಳು ಇದ್ದಿದ್ರಿಂದ ಮಾಸ್ಟರ್ಸ್ ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಹರಿತಕ್ಕಂತ ನೀರು ಕೂಡ ಪ್ರಾಣಶಕ್ತಿ ಭರಿತವಾಗಿರ್ತಿತ್ತು. ಆ ನೀರಿನಲ್ಲಿ ಸ್ನಾನ ಮಾಡಿದಂತ ಭಕ್ತಾದಿಗಳು ಕೂಡ ಯಥೇಚ್ಛವಾಗಿ ಪ್ರಾಣಶಕ್ತಿಯನ್ನು ಗ್ರಹಿಸ್ತಾ ಇದ್ರು. ಅಲ್ಲಿ ಸದಾ ಪೂಜೆಗಳು ಮತ್ತು ಯಜ್ಞ ಯಾಗಾದಿಗಳು ನಡೆಯೋದ್ರಿಂದ ಇನ್ನು ಯಥೇಚ್ಛವಾದ ಪ್ರಾಣಶಕ್ತಿ ಆ ನೀರಿಗೂ ದೊರೆಯುತ್ತಾ ಇತ್ತು. ಹಾಗೂ ಅಲ್ಲಿ ಸೂರ್ಯ ಸ್ನಾನ ಅಂದ್ರೆ ಮಾಸ್ಟರ್ಸ್ ಅದು ಸ್ನಾನ ಮಾಡ್ಬಿಟ್ಟು ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಿಗೆ ತಮ್ಮ ದೇಹವನ್ನ ನೇರವಾಗಿ ಒಡ್ಡೋದ್ರಿಂದ ಅದರಿಂದ ಸೂರ್ಯನಿಂದ ಬರ್ತಕ್ಕಂಥ ಶಕ್ತಿ ಡಿ ವಿಟಮಿನ್ ಅಂತ ಈಗ ಗುರುತಿಸಿದೀವಲ್ಲ ಮಾಸ್ಟರ್ಸ್, ಅದು ಕೂಡ ಯಥೇಚ್ಛವಾಗಿ ದೊರೆಯೋದ್ರಿಂದ ನಮ್ಮ ದೇಹದ ಆರೋಗ್ಯನೂ ಕೂಡ ಸುಧಾರಣೆ ಆಗ್ತಿತ್ತು ಅಂತಕ್ಕಂಥ ವಿಷಯವನ್ನು ತಿಳಿಸಿದ್ದಾರೆ ಮಾಸ್ಟರ್ಸ್. ಚರ್ಚ್ಗಳಲ್ಲಿ, ಆಲಯಗಳಲ್ಲಿ ಮಂತ್ರಿಸಿದ ಸುಗಂಧ ಜಲದಿಂದ ಪ್ರಾರ್ಥನೆಗಳನ್ನು ಮಾಡುತ್ತಿರುವವರ ಮೇಲೆ, ಭಕ್ತರ ಮೇಲೆ ಅರ್ಚಕರು ಪ್ರಾಣಶಕ್ತಿಯನ್ನ ಚಿಮುಕಿಸುತ್ತಿದ್ದರು. ಈಗಲೂ ಕೂಡ ಈ ಪ್ರತೀತಿ ನಡೀತಾ ಇದೆಯಲ್ವಾ ಮಾಸ್ಟರ್ಸ್? ಈ ಪ್ರಾಣಶಕ್ತಿ ಜಲವನ್ನ ಕಣ್ಣಿಗೆ, ಮುಖಕ್ಕೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ದೇಹದ ಮೇಲೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು, ಇದೆಲ್ಲವುಗಳಿಂದ ಪ್ರಾಚೀನರು ನೀರು ಸಹ ಒಂದು ವಿಧವಾದ ಅಗ್ನಿ ಅಂತ ಭಾವನೆ ಮಾಡಿದ್ರು. ಅದಕ್ಕೋಸ್ಕರ ಅದಕ್ಕೆ ಪೂಜ್ಯನೀಯ ಭಾವನೆಯನ್ನ ಕೊಟ್ಟಿದ್ರು. ಯಾವುದೇ ರೀತಿಯ ನೀರನ್ನ ಯಾವುದೇ ಕಾರಣಕ್ಕೂ ಗಲೀಜ್ ಮಾಡ್ತಾ ಇರ್ಲಿಲ್ಲ. ನಮಗೆ ನಮ್ಮ ಬಾಲ್ಯಾವಸ್ಥೆಯಲ್ಲಿ ನೆನ್ಪು ಮಾಡ್ಕೊಂಡಾಗ ಮಾಸ್ಟರ್ಸ್, ನೀರು ಯಾವಾಗ್ಲೂ ಕೂಡ ಪ್ರತಿ ಹಳ್ಳಿಗಳಲ್ಲೂ ಒಂದು ಚಿಕ್ಕ ಕೊಳನೋ ಅಥವಾ ಕೆರೆನೋ ನದಿನೋ ಪುಷ್ಕರಣಿನೋ ಇರ್ತಿತ್ತು. ಆ ನೀರು ಬೇಸಿಗೆಯಲ್ಲೂ ಕೂಡ ಎಷ್ಟು ಶುಭ್ರವಾಗಿ ಎಲ್ಲರೂ ಎರಡು ಬೊಗಸೆಯಿಂದ ಹಿಡಿದು ಕುಡಿಯುವಷ್ಟು ಶುದ್ಧತೆಯನ್ನು ಹೊಂದಿರ್ತಿತ್ತು ಮಾಸ್ಟರ್ಸ್. ಆದ್ರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಜನಗಳಲ್ಲಿ ನಾನು ಅನ್ನೋ ಅಹಂಕಾರ ಹೆಚ್ಚಾಗ್ಬಿಟ್ಟು ನಾನ್ ಮಾಡಿದ್ದನ್ನ ಯಾರು ಪ್ರಶ್ನಿಸಬಾರ್ದು ಅನ್ನೋ ದುರಹಂಕಾರದಿಂದ ಅವ್ರು ಏನಂದ್ರೆ ಅದನ್ನೇ ಅದರಲ್ಲಿ ಎಸೆಯೋದು. ಬಟ್ಟೆ ಇರ್ಬೋದು, ಕಸ ಇರ್ಬೋದು, ನಮ್ಮ ಮನೆಗಳ ಕಸ ತಗೊಂಡೋಗಿ ನೀರಿಗೆ ಎಸಿತಾರೆ ಮಾಸ್ಟರ್ಸ್. ಅದೇ ಒಂದು ನೀರನ್ನ ಶುದ್ಧ ಮಾಡ್ಲಿಕ್ಕೆ, ಶುದ್ಧವಾದ ನೀರನ್ನ ಗಲೀಜ್ ಮಾಡೋದು ತುಂಬಾ ಸುಲಭ ಮಾಸ್ಟರ್ಸ್. ಆದ್ರೆ ಅದೇ 1 ಲೀಟರ್ ನೀರನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ.
ಸರ್ಕಾರ ಇರ್ಬೋದು, ಪ್ರತಿಯೊಬ್ಬರ ಚಿಂತಕರು, ಆಧ್ಯಾತ್ಮಿಕ ಚಿಂತಕರು ಈ ರೀತಿಯ ಪಂಚಭೂತಗಳು ಹಾಳಾಗ್ತಾ ಹೋದ್ರೆ ಭೂಮಿಯ ಗತಿ ಏನು ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಬ್ರು ಪ್ರವರ್ತಕರು ಸಹಿತ ಈ ನಿಟ್ಟಿನಲ್ಲಿ ಆಲೋಚಿಸ್ತಾರೆ ಮಾಸ್ಟರ್ಸ್. ಕೊನೆಯ ಪಕ್ಷ ನಾವು ನಮ್ಮ ಕುಟುಂಬ ನಮಗೆ ಗೊತ್ತಿರೋ ಅಂತವ್ರಿಗಾದ್ರೂ ಸಾಧ್ಯವಾದಷ್ಟು ಈ ನೀರನ್ನ ಶುದ್ಧವಾಗಿ ಇಡೋಕೆ ಪ್ರಯತ್ನ ಮಾಡಬೇಕು ಮಾಸ್ಟರ್ಸ್. ಈ ಒಂದು ಸಣ್ಣ ಕಾಲುವೆ ಇರ್ತದೆ ಅಥವಾ ಕೆರೆ ಇರ್ತದೆ, ಅದಕ್ಕೆ ತಗೊಂಡೋಗಿ ಬರ ಕೊಳೆನಲ್ಲ ಅದರಲ್ಲಿ ಎಸಿತಕ್ಕಂಥದನ್ನ ಅವಾಯ್ಡ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಶುದ್ಧ ನೀರನ್ನ ಅದನ್ನ ಅಶುದ್ಧಗೊಳಿಸೋದು ಚೆಲ್ಲೋದಕ್ಕಿಂತ ಮುಂಚೆ, ನಾವು ಚೆಲ್ಲಿದ್ರೆ ಅದು ತಕ್ಷಣ ಡ್ರೈನೇಜಿಗೆ ಹೋಗ್ಬಿಡುತ್ತೆ ಮಾಸ್ಟರ್ಸ್. ಅದಕ್ಕಿಂತ ಮುಂಚೆ ಆ ನೀರನ್ನ ಸದಾ ಯೋಚನೆ ಮಾಡಿನೇ ಬಳಸ್ಬೇಕು ಮಾಸ್ಟರ್ಸ್. ಕೆಲವು ಜನ ನಾಯಕರು ಸಹ ತಮ್ಮ ಸಹಚರರನ್ನು ಆಯ್ಕೆ ಮಾಡಿಕೊಳ್ಳಲು ನೀರನ್ನು ಉಪಯೋಗಿಸ್ತಿದ್ದರು. ಹಿಂದಿನ ಕಾಲದಲ್ಲಿ ನಾಯಕರು ಅಂತ ಏನು ಇರ್ತಿದ್ರಲ್ಲ ಮಾಸ್ಟರ್ಸ್, ಅವರಿಗೆ ತಮ್ಮ ಸಹಚರನಾಗಿ ಇಟ್ಕೊಳ್ಬೇಕಾದಂತ ವ್ಯಕ್ತಿಗಳನ್ನು ಕೂಡ ಈ ನೀರಿನ ಮುಖಾಂತರನೇ ಅವರನ್ನ ಗುರುತಿಸ್ತಾ ಇದ್ರಂತೆ ಮಾಸ್ಟರ್ಸ್. ಒಂದು ಲೋಟದಲ್ಲಿ ಪ್ರಾಣಶಕ್ತಿ ಭರಿತವಾದ ನೀರು ಅವರ ಮುಂದೆ ಇಡುತ್ತಿದ್ದರು, ಮತ್ತೊಂದು ಲೋಟದಲ್ಲಿ ಪ್ರಾಣಶಕ್ತಿ ರಹಿತವಾದ ನೀರನ್ನು ಇಡ್ತಾ ಇದ್ರು, ಸಾಧಾರಣ ನೀರು. ಆ ಸಾಧಾರಣವಾದ ನೀರಿರುವ ಲೋಟ ತೆಗೆದುಕೊಂಡು ಕುಡಿದರೆ ಆ ವ್ಯಕ್ತಿ ಏನಾದ್ರೂ ಆ ನಾಯಕನ ಸಹಚರನಾಗಿರಲು ಅರ್ಹನಲ್ಲ ಅಂತ ಭಾವಿಸ್ತಾ ಇದ್ರು ಮಾಸ್ಟರ್ಸ್. ಅದೇ ಪ್ರಾಣಶಕ್ತಿ ಭರಿತವಾಗಿರುವ ನೀರನ್ನೇನಾದ್ರೂ ಆ ವ್ಯಕ್ತಿ ಆಯ್ಕೆ ಮಾಡಿಕೊಂಡಿದ್ದೆ ಆದ್ರೆ ಅವರನ್ನ ತಮ್ಮ ಅನುಯಾಯಿಗಳಾಗಿ ಅವ್ರಿಗೆ ಉದ್ಯೋಗ ನೀಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮತ್ತೆ ಆ ಉದ್ಯೋಗದಲ್ಲಿ ತಮ್ಮನ್ನ ಉನ್ನತ ಪದವಿಗಳಿಗೂ ಕೂಡ ಅವರನ್ನ ಕರೆದೊಯ್ತಾ ಇದ್ರು. ಅವರ ಚಟುವಟಿಕೆಗಳನ್ನ ನೋಡಿಬಿಟ್ಟು ಉನ್ನತ ಪದವಿ ಕೂಡ ಕರೆದೊಯ್ತಿದ್ರು. ಆದ್ರೂ ಕೂಡ ಮಧ್ಯೆ ಅವರನ್ನ ಉನ್ನತ ಪದವಿ ದೊರೆತ ತಕ್ಷಣ ಮತ್ತೆ ಏನಾದ್ರೂ ಅವರು ಬದಲಾಗಿದಾರ ಅಂತ ಚೆಕ್ ಮಾಡ್ಲಿಕ್ಕೂ ಕೂಡ ಆ ನಾಯಕರು ಪದೇ ಅವರಿಗೆ ಆಗಾಗ್ಗೆ ಪರೀಕ್ಷೆ ಮಾಡಿ ಪ್ರಾಣಶಕ್ತಿಯನ್ನು ಗ್ರಹಿಸುವ ಸೂಕ್ಷ್ಮತೆ ಮತ್ತು ಸಾಮರ್ಥ್ಯ ಇವರಲ್ಲಿ ಇದೆಯಾ ಅಥವಾ ಕಳ್ಕೊಂಡಿದಾರ ಅಂತಾನೂ ಕೂಡ ಮಧ್ಯೆ ಚೆಕ್ ಮಾಡ್ತಾ ಇದ್ರಂತೆ ಮಾಸ್ಟರ್ಸ್. ನಿಶ್ಚಲವಾದ ಅಂತ ಅದ್ಭುತವಾದ ನೀರನ್ನ ಬರೀ ಒಂದು ಲೋಟದಲ್ಲಿ ಅವ್ರು ಕುಡಿತಕ್ಕಂಥ ಸ್ವೀಕಾರ ಮಾಡ್ತಕ್ಕಂಥ ನೀರಿನಿಂದನೇ ಈ ರೀತಿಯ ಗುಣಗಳನ್ನ ಚೆಕ್ ಮಾಡ್ತಾ ಇದ್ರಂತೆ ನೋಡ್ರಿ ಮಾಸ್ಟರ್ಸ್. ಎಷ್ಟೊಂದು ಶಕ್ತಿ ಇದೆ ಈ ಪ್ರಾಣಶಕ್ತಿಗೆ. ನಿಶ್ಚಲವಾದ ಕೊಳದಲ್ಲಿನ ನೀರನ್ನು ನಾವು ಉಪಯೋಗಿಸಬಾರದು ಎಂಬ ಹಿತನುಡಿಯನ್ನು ಸಹ ಬೋಧಿಸಲಾಗುತ್ತದೆ. ಅಂದ್ರೆ ಹರಿತಕ್ಕಂಥ ನೀರಿಗೆ ಶಕ್ತಿ ಇರ್ತದೆ, ನಿಶ್ಚಲವಾದಂತ ನೀರನ್ನ ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಏಕೆಂದರೆ ಅಂತ ನೀರು ವಾತಾವರಣದಲ್ಲಿರುವ ದುಷ್ಟ ಶಕ್ತಿಗಳ, ಭ್ರಷ್ಟ ಅಂತರಿಕ್ಷ ಜೀವಿಗಳ ಶರೀರ ಪ್ರಸಾರಗಳನ್ನು ಸಂಗ್ರಹಿಸಿಕೊಂಡು ವಾತಾವರಣಕ್ಕೆ ಮಾಲಿನ್ಯವನ್ನು, ಮನುಷ್ಯರಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಅದಕ್ಕೋಸ್ಕರ ನಿಶ್ಚಲ ಸ್ಥಿತಿಯಲ್ಲಿರುವ ನೀರನ್ನ ಬಳಸ್ತೀವಿ ಅಂತ ಅನ್ನೋದಾದ್ರೆ ನಾವುಗಳೆಲ್ಲ ಈಗೆಲ್ಲ ಅದೇ ಪದ್ಧತಿಗೆ ಬಂದಿದ್ವಿ. ಯಾಕಂದ್ರೆ ಭೂಮಿಯ ತಳಭಾಗದಲ್ಲಿ ಇರ್ತಕ್ಕಂಥ ನೀರನ್ನ ಮೇಲಕ್ಕೆತ್ತಿ, ಕೊಳವೆಗಳ ಮೂಲಕ ಮೇಲಕ್ಕೆತ್ತಿ ಅದನ್ನ ಕುಡಿಯೋದ್ರಿಂದ ಅದರಲ್ಲಿ ಶಕ್ತಿ ಕಡಿಮೆ ಇದೆ. ಅದಕ್ಕೋಸ್ಕರ ಅದನ್ನ ಶಕ್ತೀಕರಿಸ್ಕೊಂಡು ಕುಡೀರಿ ಅಂತ ಹೇಳ್ಬಿಟ್ಟು, ಸೇವನೆ ಮಾಡ್ರಿ, ಬಳಕೆ ಮಾಡ್ರಿ ಅಂತ ಹೇಳ್ಬಿಟ್ರು ಗುರುಗಳು. ಈಗೆಲ್ಲ ಅದಕ್ಕೋಸ್ಕರ ಸಾಕಷ್ಟು ಉಪಾಯಗಳನ್ನ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅವನ್ನ ಬಳಸ್ಕೊಳ್ಳೋದ್ರ ಮುಖಾಂತರ ನಾವು ಕೂಡ ನಮ್ಮ ಆರೋಗ್ಯವನ್ನ ಬೆಳೆಸ್ಕೊಳ್ಳೋಣ, ಉಳಿಸ್ಕೊಳ್ಳೋಣ, ಆಧ್ಯಾತ್ಮಿಕವಾಗಿ ಬೆಳೆಯೋಣ ಅಂತಾನು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಏಷ್ಯಾ ಭಾರತ ಖಂಡದಲ್ಲಿ ಆಧ್ಯಾತ್ಮಿಕ ಗುರುಗಳಿಗೆ ಕುಡಿಯಲು ನೀರನ್ನು ಕೊಟ್ಟರೆ ಅವರು ಆ ನೀರನ್ನು ಒಂದು ಚಿಕ್ಕ ಪ್ರಾರ್ಥನೆಯಿಂದ ಮಂತ್ರಿಸಿ ಸ್ವಲ್ಪ ನೀರನ್ನು ಮಣ್ಣಿನ ಮೇಲೆ ಚೆಲ್ಲಿ ಉಳಿದ ನೀರನ್ನು ಮಾತ್ರ ಆ ಪಾತ್ರೆಯಿಂದ ಕುಡಿತಾ ಇದ್ರು. ಮೊದಲು ಮೊದಲಿಂದನೂ ಕೂಡ ನಮ್ಮ ಹಿರಿಯರಾದಿಯಾಗಿ ಎಲ್ಲರನ್ನು ಗಮನಿಸಿದಾಗ ಗೊತ್ತಾಗ್ತದೆ ನೋಡಿ ಮಾಸ್ಟರ್ಸ್. ಏನಾದ್ರೂ ಅವ್ರದನ್ನ ಕೊಟ್ಟಾಗ ಅದನ್ನ ಸ್ವಲ್ಪ ಭೂಮಿ ತಾಯಿಗೆ ಅರ್ಪಣೆ ಮಾಡಿ ತದನಂತರ ನಿಮ್ಮಿಂದ ಬಂದಿರತಕ್ಕಂಥದ್ದು ಅನ್ನೋ ಕೃತಜ್ಞತಾ ಭಾವನದ ಜೊತೆಗೆ ಆ ಕೃತಜ್ಞತಾ ಭಾವನೆಯಿಂದನೇ ಸೇವನೆ ಮಾಡ್ತಾ ಇದ್ರು. ಮೊದಲು ಭೂಮಿ ತಾಯಿಗೆ ಸ್ವಲ್ಪವನ್ನು ಚೆಲ್ಲಿಬಿಟ್ಟು ಆ ನಂತರ ಕುಡಿತಾ ಇದ್ರಂತೆ ಮಾಸ್ಟರ್ಸ್. ಕುದುರೆಗಳು ಪ್ರಾಣಶಕ್ತಿಯನ್ನು ಗುರುತಿಸುವುದರಲ್ಲಿ ಬಹಳ ಸೂಕ್ಷ್ಮವಾಗಿ ಇರುತ್ತವೆ. ಪ್ರಾಣಿಗಳಲ್ಲಿ ಕುದುರೆಗಳು ತುಂಬಾ ಈ ಪ್ರಾಣಶಕ್ತಿ, ನೀರಿನಲ್ಲಿ ಪ್ರಾಣಶಕ್ತಿ ಇದೆಯಾ ಅಂತ ಗುರುತಿಸೋದ್ರಲ್ಲಿ ತುಂಬಾ ಸೂಕ್ಷ್ಮತೆಯನ್ನು ಹೊಂದಿರತಕ್ಕಂಥ ಪ್ರಾಣಿ ಅಂದ್ರೆ ಕುದುರೆ ಅಂತೆ ಮಾಸ್ಟರ್ಸ್. ಒಂದು ಚಿಕ್ಕ ಕೊಳದ ಬಳಿ ಒಂದು ಬಾರಿ ಒಂದು ಕಥೆಯನ್ನು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕೋಸ್ಕರ ಗುರುಗಳು ಶಿಷ್ಯರನ್ನ ಕರ್ಕೊಂಡು ಒಂದು ಚಿಕ್ಕ ಕೊಳದ ಬಳಿ ಉಳ್ಕೊಂಡಿದ್ರಂತೆ ಮಾಸ್ಟರ್ಸ್. ಆ ಕುದುರೆಗಳು ಆ ಕೊಳದ ನೀರನ್ನೇ ಪ್ರತಿನಿತ್ಯ ಕುಡಿತಿದ್ದವು. ಆ ಕೆರೆಯಲ್ಲೇ ಸ್ನಾನ ಮಾಡುತ್ತಾ ಈಜು ಹೊಡೆಯುತ್ತಾ ಇದ್ದೆವು. ಪ್ರತಿನಿತ್ಯ ಒಂದು ಕೊಳವನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು, ಅಲ್ಲೇ ಸ್ನಾನ ಮಾಡೋದು, ಆ ಕುದುರೆಗಳು ನೀರು ಕುಡಿಸೋದು, ಇವರು ಕೂಡ ಅದೇ ನೀರನ್ನು ಕುಡಿಯೋದು ಮತ್ತೆ ಸ್ನಾನಕ್ಕೂ ಕೂಡ ಬಳಸ್ತಾ ಇದ್ರು. ಆದ್ರೆ ಒಂದು ಮಧ್ಯಾಹ್ನದ ಹೊತ್ತು ಬಹಳ ವಿಚಿತ್ರವಾಗಿ ಕಾಣಿಸುತ್ತಿದ್ದ ಕೆಲವು ಜನ ಅಲ್ಲಿಗೆ ಬಂದು ಆ ಕೊಳದಲ್ಲಿ ಸ್ವಲ್ಪ ಹೊತ್ತು ಈಜಾಡಿ ಹೋದರು. ಅವರು ಅಪರಾಧಿಗಳು ಅಥವಾ ಡಕಾಯಿತರು ಆಗಿರಬಹುದೆಂದು ನಮಗನಿಸಿತು. ಅವರು ಯಾರೋ ಕೆಲವರು ಬಂದು ಆ ಕೊಳದಲ್ಲಿ ಈಜಾಡಿ ಸ್ವಲ್ಪ ಹೊತ್ತು ಇದ್ದು ಹೋದ್ರು. ಇವ್ರಿಗನಿಸ್ತು ಇವ್ರು ಯಾರೋ ಡಕಾಯಿತರು ಇರ್ಬೇಕು, ಈ ಮಾರ್ಗದಲ್ಲಿ ಬಂದಿರ್ಬೇಕು ಅಂತ ಅನ್ಕೊಳ್ತಿದ್ದಾಗೆ ಅವರು ಇವರನ್ನ ರಕ್ಷಿಸ್ಕೊಳ್ಳಿಕ್ಕೆ ಸಿದ್ಧರಾದ ಅವರಿಗೆ ಕಾಣದ ರೀತಿಯಲ್ಲಿ ಇವರು ಕಣ್ಮರೆಯಾದ್ರು.
ತದನಂತರ ಅವರು ಬಂದು ಹೋದ ನಂತರ ಆ ಕೊಳದಲ್ಲಿನ ನೀರು ಕುದುರೆಗಳು ಯಾವುದೇ ಕಾರಣಕ್ಕೂ ಮುಟ್ಲೇ ಇಲ್ಲಂತೆ ಮಾಸ್ಟರ್ಸ್, ಕುಡಿಲಿಕ್ಕೂ ಬಳಸ್ಲಿಲ್ವಂತೆ. ಅದನ್ನ ನೋಡ್ಬಿಟ್ಟು ಯಾಕೆ ತಡಿ ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಆದ್ರೆ ಅವತ್ತಿನಿಂದ ಇವರು ಕೂಡ ಅಲ್ಲಿರ್ತಕ್ಕಂಥ ಜಾಗವನ್ನ ಬದಲಾವಣೆ ಮಾಡಿದ್ರಂತೆ. ಈ ಕುದುರೆಗಳೇ ನೀರ್ ಕುಡಿತಾ ಇಲ್ಲ ಅಂದ್ರೆ ನಾವು ಕೂಡ ಕುಡಿಯೋದು ಬೇಡ, ಸ್ನಾನ ಮಾಡೋದು ಬೇಡ ಅಂತ ಆ ನೀರನ್ನು ಮತ್ತೆ ಬಳಸಲೇ ಇಲ್ಲಂತೆ. ಮತ್ತೆ ಬೇರೆ ಸ್ಥಳಕ್ಕೆ ಹೋಗಿ ಮತ್ತೊಂದು ನೀರಿನ ಸ್ಥಾನವನ್ನ ಹುಡುಕೊಂಡಾಗ ಆ ಕುದುರೆಗಳು ನೀರ್ ಕುಡಿದ್ವಂತೆ. ಆ ಕುದುರೆಗಳು ಕುಡಿದಾಗ ಅವ್ರಿಗೆ ಅನಿಸ್ತಂತೆ ಅಲ್ಲೂ ಕೂಡ ಬಾಯಾರಿಕೆ ಆಗಿತ್ತು ಈ ಕುದುರೆಗಳಿಗೆ, ಬಟ್ಟಿಗೆ ಅಲ್ಲಿ ಕುಡಿಲಿಲ್ಲ ಇಲ್ಲಿ ಕುಡಿತಿದಾವೆ ಅಂತ ಅಂದಾಗ, ಅಂದ್ರೆ ಇದರಲ್ಲಿ ಪ್ರಾಣಶಕ್ತಿ ಇರೋದನ್ನ ಗ್ರಹಿಸ್ತಾ ಇದ್ದೇವೆ ಅನ್ನೋ ಗಮನಕ್ಕೆ ಈ ಪ್ರಾಣಿಗಳ ಮುಖಾಂತರನು ಕೂಡ ತಿಳಿಬಹುದು. ಪ್ರತಿಯೊಂದು ಪ್ರಾಣಿಗೂ ಕೂಡ ಈ ಪ್ರಾಣಶಕ್ತಿಯನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಇರ್ತದೆ ಮಾಸ್ಟರ್ಸ್. ಬಟ್ ನಾವು ಅದನ್ನ ಆ ಪ್ರಾಣಿಗಳು ಗುರುಸ್ತಕ್ಕಂಥದನ್ನ ನಾವು ಗ್ರಹಿಕೆ ಮಾಡ್ಕೊಳ್ತಕ್ಕಂಥ ಸ್ವಲ್ಪ ಕಷ್ಟ ಆಗ್ತದೆ ಮಾಸ್ಟರ್ಸ್. ಮಂಜು ಸಹ ಅಂತರಿಕ್ಷದಲ್ಲಿನ ಪ್ರಾಣಶಕ್ತಿಯನ್ನು ಆಕರ್ಷಿಸಿ ನಿಕ್ಷೇಪಗೊಳಿಸಿಕೊಳ್ಳುತ್ತದೆ. ಚಳಿಗಾಲದಲ್ಲಿ ಬೀಳ್ತಕ್ಕಂಥ ಮಂಜು ಮಾಸ್ಟರ್ಸ್, ಹುಲ್ಲಿನ ಮೇಲೆ ತುಂತುರು ಹನಿಯಾಗಿ ಬಿದ್ದಿರ್ತಕ್ಕಂಥ ಮಂಜು ಕೂಡ ಈ ಪ್ರಾಣಶಕ್ತಿಯನ್ನು ಆಕರ್ಷಣೆ ಮಾಡಿ ತನ್ನಲ್ಲಿ ನಿಕ್ಷೇಪಗೊಳಿಸಿಕೊಳ್ಳುತ್ತದೆ ಎಂದು ನಮಗೆ ಹೇಳಲ್ಪಟ್ಟಿದೆ. ಒಂದು ದೊಡ್ಡ ಮಠದಲ್ಲಿ ನಾವಿದ್ದಾಗ ನಮಗೆ ಮುಂಜಾನೆ ಎದ್ದು ಆ ಆಶ್ರಮದ ಸುತ್ತಲೂ ಇರುವ ಹಸಿರು ಹುಲ್ಲಿನ ಮೇಲೆ ಚಪ್ಪಲಿಗಳು ಇಲ್ಲದೆ ನಡೆಯುತ್ತಾ ವ್ಯಾಯಾಮ ಮಾಡಬೇಕೆಂದು ನಮಗೆ ತಿಳಿಸಲಾಗಿತ್ತು. ಅಂದ್ರೆ ಮಾಸ್ಟರ್ಸ್, ಈ ಮಂಜಿನ ಹನಿಗಳಲ್ಲೂ ಕೂಡ ಮೇಲಿನಿಂದ ಬಂದಿರತಕ್ಕಂತ ವಾಯುವಿನ ಮುಖಾಂತರ ಹುಲ್ಲಿನ ಮೇಲೆ ಬಿದ್ದಂತ ಸಣ್ಣ ಸಣ್ಣ ಮಂಜಿನ ಹನಿಗಳಲ್ಲೂ ಕೂಡ ಪ್ರಾಣಶಕ್ತಿ ಅಂತಕ್ಕಂಥದ್ದು ಯಥೇಚ್ಛವಾಗಿರ್ತದೆ. ಆದ್ದರಿಂದ ಹುಲ್ಲಿನ ಮೇಲೆ ನಡೆಯುವಾಗ ಕನಿಷ್ಠ ಒಂದು 10 ನಿಮಿಷನಾದ್ರೂ, ದಿನಕ್ಕೆ 10 ನಿಮಿಷವಾದ್ರೂ ಕೂಡ ಬರೀ ಹುಲ್ಲಿನ ಮೇಲೆ ಅಥವಾ ಬರೀ ಮಣ್ಣು ಇರ್ತದಲ್ಲ ಮಾಸ್ಟರ್ಸ್, ಸಿಮೆಂಟ್ ಮಾಡಿರೋ ಜಾಗ ಅಲ್ಲ, ಮಣ್ಣು ಇರ್ತದಲ್ಲ ಅಂತ ಜಾಗದಲ್ಲಿ, ಸ್ವಚ್ಛವಾದ ಜಾಗದಲ್ಲಿ ನಡಿಬೇಕು. ಅಂದ್ರೆ ಬೇರೆ ಗಲೀಜಾಗಿರ್ತಕ್ಕಂಥ ಮಣ್ಣಿನಲ್ಲೂ ಕೂಡ ನಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಪಾದರಕ್ಷೆಗಳನ್ನ ಬಳಸ್ತೀವಿ ಮಾಸ್ಟರ್ಸ್. ಆದ್ರೆ ಸ್ವಚ್ಛಂದವಾಗಿರ್ತಕ್ಕಂಥ ಭೂಮಿ ಅಂತಕ್ಕಂಥದ್ದು ಸಿಕ್ಕಾಗ ಪ್ರಕೃತಿ, ಅದಕ್ಕೋಸ್ಕರನೇ ಟ್ರಕ್ಕಿಂಗ್ ಅಂತಕ್ಕಂಥದ್ದು ಹೋಗ್ತಕ್ಕಂಥದ್ದು, ಅದೆಲ್ಲ ಉದ್ದೇಶ ಇದೆ ಮಾಸ್ಟರ್ಸ್. ಪ್ರಾಣಶಕ್ತಿಯನ್ನ ಯಥೇಚ್ಛವಾಗಿ ಪಡೀಲಿಕ್ಕೆ ಈ ಟ್ರಕ್ಕಿಂಗ್ ವ್ಯವಸ್ಥೆಯನ್ನ ಪತ್ರಿಜಿ ಗುರುಗಳು ನಮ್ಮ ಧ್ಯಾನದ 18 ಸೂತ್ರಗಳಲ್ಲಿ ಬಳಸಿರ್ತಕ್ಕಂಥದ್ದು. ಮತ್ತೆ ಹುಣ್ಣಿಮೆ ಧ್ಯಾನ ಅಂತಕ್ಕಂಥದ್ದು, ಆ ಚಂದ್ರನಿಂದ ಬರ್ತಕ್ಕಂಥ ಪ್ರಾಣಶಕ್ತಿ ಯಥೇಚ್ಛವಾಗಿರ್ತದೆ, ಹಾಗೂ ಕೂಡ ನಾವು ಬಳಸ್ಕೊಳ್ತಕ್ಕಂಥದ್ದು. ಇವೆಲ್ಲವುಗಳನ್ನ ತಾತ್ಪರ್ಯವನ್ನ ಸರಳವಾಗಿ ಅರ್ಥವಾಗ್ಲಿಕ್ಕೋಸ್ಕರ ಒಂದೊಂದು ವಾಕ್ಯಗಳಲ್ಲಿ ತಿಳಿಸಿದ್ದಾರೆ ಮಾಸ್ಟರ್ಸ್, 18 ಸೂತ್ರಗಳಲ್ಲಿ. ಒಬ್ಬ ಮಹರ್ಷಿ ಹೀಗೆ ಹೇಳುತ್ತಾರೆ: ಪರ್ವತ ಶ್ರೇಣಿಗಳಲ್ಲಿ ಹಸಿರು ಹುಲ್ಲಿನ ಮೇಲೆಯೂ ಸಹ ಪ್ರಾಣಶಕ್ತಿ ವೃಷ್ಟಿಯನ್ನ ಗಮನಿಸಬಹುದು. ಪ್ರಾಚೀನ ಮನುಷ್ಯರು ಮಂಜಿಗೆ ಇರುವ ಗುಣಪಡಿಸುವ ವೈದ್ಯ ಲಕ್ಷಣಗಳನ್ನು ಗಮನಿಸಿ ಅರ್ಥ ಮಾಡಿಕೊಂಡಿದ್ದರು. ಒಬ್ಬ ಮನುಷ್ಯನು ಬೋಧಕ ಲಕ್ಷಣಗಳನ್ನು ಪಡೆದುಕೊಳ್ಳಬೇಕಂದರೆ, ಬೋಧಕ ಲಕ್ಷಣಗಳಂತ ಅಂತ ಹೇಳಿದ್ರೆ ಇದರಲ್ಲಿ ಮೂಲ ಅಂಶನೇ ಅದಲ್ವಾ ಮಾಸ್ಟರ್ಸ್. ಮೊದಲನೇದೇ BA ಮಾಸ್ಟರ್, ಎಲ್ಲರೂ ಮಾಸ್ಟರ್ ಆಗಿರಿ. ಈ ವೇದಿಕೆಯ ಉದ್ದೇಶನೂ ಕೂಡ ಅದೇ ಮಾಸ್ಟರ್ಸ್. ಈ ಬೋಧಕ ಲಕ್ಷಣಗಳು ನಮ್ಮಲ್ಲಿ ಬರ್ಬೇಕಂದ್ರೂ ಕೂಡ 70 ದಿನಗಳ ಕಾಲ ಮುಂಜಾನೆಯ ಮಂಜಿನ ಮೇಲೆ ಪಾದರಕ್ಷೆಗಳು ಇಲ್ಲದೆ ನಡೆಯುತ್ತಿರಬೇಕೆಂದು ಹಲವಾರು ಕಥೆಗಳನ್ನು ಕೂಡ ಹೇಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮುಂಜಾನೆಯಲ್ಲಿ ಮಂಜು ಬಿದ್ದಿರುವ ಹಸಿರು ಹುಲ್ಲಿನ ಮೇಲೆ ಪಾದರಕ್ಷೆಗಳು ಇಲ್ಲದೆ ನಡೆಯಬೇಕೆಂಬ ಚಿಕಿತ್ಸೆಯನ್ನು ಸೂಚಿಸುವ ಅನೇಕ ವೈದ್ಯ ಶಾಲೆಗಳು ಕೂಡ ಇವೆ. ಇವುಗಳ ಬಗ್ಗೆ ಎಲ್ಲ ಇತ್ತೀಚೆಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. ಆದ್ರೆ ವೇದಗಳ ಕಾಲದಿಂದಲೂ ಕೂಡ ಇವೆಲ್ಲ ಪ್ರಚಲಿತವಿದ್ದಂತಹ ವಿದ್ಯೆಗಳು ಇವು. ನಾವು ಗುರುಗಳು ಎಷ್ಟೋ ಸರಿ ಹೇಳ್ತಾರೆ, ಈ ವಿದ್ಯೆಗಳನ್ನೆಲ್ಲ ಮರೆತು ಬಿಟ್ಟಿದ್ದೀವಿ ನಾವು. ಅದಕ್ಕೆ ಕಾರಣ ಅವು ಪುಸ್ತಕ ರೂಪದಲ್ಲಿ ಇರ್ತಕ್ಕಂಥದ್ದು, ಡಿಕೋಡಿಂಗ್ ಅಲ್ಲಿ ಇಟ್ಟಿರ್ತಿದ್ರು ಅಷ್ಟೇ ಮಾಸ್ಟರ್ಸ್ ಅವಾಗೆಲ್ಲ. ಆದ್ರೆ ಅದನ್ನ ನಾಶಗೊಳಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಡಿಕೋಡ್ ಅಲ್ಲಿ ಇಟ್ಟಿದ್ದ ಉದ್ದೇಶನೂ ಕೂಡ ಹೇಳಿದ್ವಿ ಈ ಮೊದಲೇ ಕೂಡ. ಕೆಲವರು ಅದನ್ನ ಬಳಕೆ ಮಾಡ್ಕೊಂಡು ಅವರು ಸ್ವಾರ್ಥಕ್ಕೆ, ದುರುಪಯೋಗಕ್ಕೆ ಬಳಸಿದ್ರಿಂದ ಅವನ್ನೆಲ್ಲ ಆ ರೀತಿಯ ಬೇಗ ಸಾಧನೆ ಮಾಡದಲ್ಲೇ ಬೇಗ ಅರ್ಥ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಡಿಕೋಡಿಂಗ್ ಅಲ್ಲಿ ಇಟ್ಟಿದ್ರು. ಆದ್ರೆ ಈಗೆಲ್ಲ ಭಾಷ್ಯ ರೂಪದಲ್ಲಿ ಬರೆದು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ತಲುಪ್ಲಿ, ತಿಳಿಯುವಷ್ಟು ವಿಷಯನಾದ್ರೂ ತಿಳಿಲಿ, ಪ್ರತಿಯೊಬ್ಬರು ಕೂಡ ತಮ್ಮ ತಲೆ ಮೇಲಿನ ಭಾರ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಎಲ್ಲ ಚಿಂತೆಗಳಿಂದ ದೂರಾಗಿ ಧ್ಯಾನಿಗಳಾಗಿ ಹಗುರವಾಗಿ, ನಾವು ಹಗುರಾಗೋದ್ರ ಜೊತೆಗೆ ಭೂಮಿ ತಾಯಿನ ಹಗುರ ಮಾಡೋದ್ರ ಮುಖಾಂತರ ನಮ್ಮ ಭೂಮಿ 3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ ಹೋಗ್ಲಿಕ್ಕೆ ನಮ್ಮೆಲ್ಲರ ಸಹಕಾರ ಅಗತ್ಯ. ಕೃಷ್ಣ ಹೇಗೆ ಗೋವರ್ಧನ ಗಿರಿಯನ್ನ ಎತ್ತಲಿಕ್ಕೆ ಕಿರುಬೆರಳನ್ನ ಬಳಸಿದ್ನೋ, ಅದೇ ರೀತಿ ಪ್ರತಿಯೊಬ್ಬ ಧ್ಯಾನಿನೂ ಸಾಕಷ್ಟು ಜನರನ್ನ ಧ್ಯಾನಿಗಳನ್ನಾಗಿ ಮಾಡೋದ್ರ ಮುಖಾಂತರ ಈ ಭೂಮಿ ತಾಯಿ
5ನೇ ಡೈಮೆನ್ಷನ್ಗೆ ಹೋಗ್ಲಿಕ್ಕೆ ನಮ್ಮೆಲ್ಲರ ಸಹಕಾರನು ಕೂಡ ಅತ್ಯಗತ್ಯ ಅಂತ ಹೇಳ್ತಾ ಮಾಸ್ಟರ್ಸ್, ಇತ್ತೀಚಿನ ದಿನಗಳಲ್ಲಿ ಇಂಥ ಮಂಜಿನ ಮೇಲೆ ನಡೀತಕ್ಕಂಥ ಚಿಕಿತ್ಸೆಯನ್ನು ಬಳಸಲಿಕ್ಕೂ ಕೂಡ ಬಳಸ್ತಾ ಇದ್ದಾರೆ. ಸಾಮಾನ್ಯ ತೇವದ ಹುಲ್ಲಿನ ಮೇಲೆ ನಡೆಯುವುದರಿಂದ ಯಾವ ಉಪಯೋಗವೂ ಇರುವುದಿಲ್ಲ. ಹಾಗಂತ ಹೇಳಿ ನೀರನ್ನು ಬಿಟ್ಟು, ಹುಲ್ಲಿನ ಮೇಲೆ ನೀರು ಬಿಟ್ಟು ನಡೆದ್ರೆ ಉಪಯೋಗ ಇಲ್ಲ. ತಂತಾನೆ ಪ್ರಕೃತಿ ದತ್ತವಾಗಿ ಬಿದ್ದಂತ ಮಂಜಿನ ಮೇಲೆ ನಡೆದ್ರೆ ಮಾತ್ರ ವೈದ್ಯಕೀಯ ಚಿಕಿತ್ಸೆ ರೀತಿಯಲ್ಲಿ ಇದು ನಮಗೆ ಆರೋಗ್ಯವನ್ನ ಉಲ್ಬಣಗೊಳಿಸುತ್ತೆ. ಮಂಜಿನಿಂದ ಒದ್ದೆ ಆಗಿರುವ ಹಚ್ಚ ಹಸಿರಾದ ಹುಲ್ಲಿನಿಂದ ತುಂಬಿರುವ ಪ್ರದೇಶವು ಚಿಕಿತ್ಸೆಗೆ ಬಹಳ ಉತ್ತಮವಾಗಿ ಕೆಲಸಕ್ಕೆ ಬರುತ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಉಲ್ಕಾಪಾತದ ಧೂಳಿನಿಂದ ಭೂಮಿಯ ಮೇಲೆ ಬರುವ ಮಂಜಿನಲ್ಲೂ ಕೂಡ ಸ್ವಾಸ್ಥ್ಯ ಗುಣ ಅಡಗಿರುತ್ತದೆ. ಉಲ್ಕಾಪಾತ ಅನ್ನೋದು ಆಕಾಶದಲ್ಲಿ ಆಗಾಗ್ಗೆ ನಡೀತಾ ಇರ್ತಕ್ಕಂಥ ಒಂದು ಕ್ರಿಯೆ ಅಲ್ವಾ ಮಾಸ್ಟರ್ಸ್. ಆ ಸಮಯದಲ್ಲಿ ಬೀಳ್ತಕ್ಕಂಥ ಧೂಳಿನ ಕಣಗಳೇನಿದಾವೆ ಅವು ಮಂಜು ಹನಿ ಮುಖಾಂತರ ಭೂಮಿಯನ್ನು ತಲುಪೋದ್ರಿಂದ ಅಂತ ಮಂಜು ಹಣ್ಣು ಬಿದ್ದಿರುವ ಹುಲ್ಲಿನ ಮೇಲೆ ನಾವು ಹೊಡೆಯೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಸುಧಾರಿಸುತ್ತೆ. ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಸಾಗೋಣ ಅಂತ ಹೇಳ್ತಾ ಮಾಸ್ಟರ್ಸ್, ಇಷ್ಟು ಜ್ಞಾನ ಹಂಚಿಕೆಗಾಗಿ ಅವಕಾಶ ಕೊಟ್ಟಂತಹ ಗುರುಗಳಿಗೆ, ಈ ಜ್ಞಾನವನ್ನು ಆಲಿಸಿಕೊಂಡಂತ ಎಲ್ಲ ನನ್ನ ಆತ್ಮ ದೇವರುಗಳಿಗೆ ವಂದಿಸುತ್ತಾ ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.